ಈ ಗ್ಯಾಂಗ್ ವಿರುದ್ಧ ಇವತ್ತೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸಂಪೂರ್ಣವಾದಂಥ ಸಿದ್ಧತೆಗಳನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ. ಬಸವೇಶ್ವರ ನಗರ ಠಾಣೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಮಿಸಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಡಿಸಿಪಿ ಗಿರೀಶ್ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ತನಿಖಾಧಿಕಾರಿ ಎಸ್ಪಿಪಿ ಮೂಲಕ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಿದ್ದಾರೆ. ಇವತ್ತೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ನೋಡಿ, ಚಾರ್ಜ್ ಶೀಟ್ನ ಪ್ರತಿ ಇರುವಂಥ ದೃಶ್ಯವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿರುವಂಥ ಎಸಿಪಿ ಕಚೇರಿಗೆ, ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿರುವಂಥ ಎಸಿಪಿ ಕಚೇರಿಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಮಿಸಿದ್ರು. ನಡೆಯಲಿ ಚಾರ್ಜ್ ಶೀಟ್ನ 4,500 ಪುಟಗಳಿರುವಂಥ ಒಂದು ಬಾಕ್ಸ್, ರಟ್ಟಿನ ಬಾಕ್ಸ್ ಏನಿದೆ ಆ ಬಾಕ್ಸ್ನಲ್ಲಿದೆ. ಡಿಸಿಪಿ ಕೂಡ ಈಗ ಆಲ್ರೆಡಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಗೋ ಹೆಡ್, ಚಾರ್ಜ್ ಶೀಟ್ ಫೈಲ್ ಮಾಡಿ ಅಂತ. ಸೊ ಈಗ ಇವತ್ತೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬಹುದು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಮುಂದಿನ ಆಟ ಶುರುವಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಮಾದೇಶ್ ಕೂಡ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಚಾರ್ಜ್ ಶೀಟ್ ಎಷ್ಟೊತ್ತಿಗೆ ಸಲ್ಲಿಕೆ ಆಗುತ್ತೆ? ನಾಗೇಂದ್ರ ಬಾಬು, ಈ ಹೈ ಪ್ರೊಫೈಲ್ ಕೇಸ್ನಲ್ಲಿ ಕೊನೆಗೂ ಕೂಡ ಚಾರ್ಜ್ ಶೀಟ್ ಹಂತಕ್ಕೆ ಬಂದಿದೆ. ಈಗಾಗಲೇ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಪೊಲೀಸರು ಮಾಡ್ಕೊಂಡಿದ್ದಾರೆ. ಇಷ್ಟು ದಿನಗಳ ಕಾಲ ಏನೆಲ್ಲ ತನಿಖೆ ನಡೆದಿದೆ, ದರ್ಶನ್ ಸೇರಿ 17 ಆರೋಪಿಗಳ ವಿರುದ್ಧ ಯಾವೆಲ್ಲ ಸಾಕ್ಷ್ಯಗಳು ಪತ್ತೆಯಾಗಿದೆ, ಡಿಜಿಟಲ್ ಎವಿಡೆನ್ಸ್ಗಳಾಗಿರ್ಬೋದು, ಮತ್ತು ಪ್ರತ್ಯಕ್ಷ ಸಾಕ್ಷಿಗಳು, ಪರೋಕ್ಷ ಸಾಕ್ಷಿಗಳು ಎಷ್ಟೆಲ್ಲ ಇದೆ, ಜೊತೆಗೆ ಅವರ ವಿರುದ್ಧ ಆರೋಪಿಗಳು ಏನೆಲ್ಲ ಹೇಳಿಕೆಗಳನ್ನು ನೀಡಿದ್ದಾರೆ, ಆರೋಪಿಗಳ ವಿರುದ್ಧ ಬೇರೆ ಬೇರೆ ಸಾಕ್ಷ್ಯಗಳು ಏನೆಲ್ಲ ಪತ್ತೆಯಾಗಿದೆ, ಎಲ್ಲವನ್ನೂ ಕೂಡ ಸುಮಾರು 4,800 ಪುಟಗಳುಳ್ಳಂತಹ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡು ಈಗ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಡಿಸಿಪಿಯಿಂದ ಪರಿಶೀಲನೆ ಮಾಡಲಾಗಿದೆ, ಎಸ್ಪಿಪಿಯಿಂದ ಪರಿಶೀಲನೆ ಮಾಡಲಾಗಿದೆ. ಇವತ್ತೇ ಒಂದು ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಈಗಾಗಲೇ ಬಸವೇಶ್ವರ ನಗರ ಎಸಿಪಿ ಕಚೇರಿಗೆ ಬಂದು ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಅವರು ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಒಂದು ರಟ್ಟಿನ ಬಾಕ್ಸ್ನಲ್ಲಿ ಒಂದಷ್ಟು ಪ್ರಮುಖ ದಾಖಲೆಗಳನ್ನು ತೆಗೆದುಕೊಂಡು ಕೋರ್ಟ್ನತ್ತ ಹೋಗ್ತಿದ್ದಾರೆ. ಈಗಾಗಲೇ ನಮ್ಮ ಕಾರ್ ಕೂಡ ಅವರನ್ನು ಫಾಲೋ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಈಗಾಗಲೇ ಇಷ್ಟು ದಿನಗಳ ಕಾಲ ಆಗಿದ್ದಕ್ಕಿಂತಲೂ ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಅಂಶಗಳನ್ನು, ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿ ಅದರಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ದರ್ಶನ್ ರಾಘವೇಂದ್ರಗೆ ಹೇಳಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ್ದ ಹಿಡಿದು ಕೊಲೆ ಮಾಡಿದ ನಂತರ ಆತ ಮೈಸೂರಿಗೆ ಹೋಗಿ ತಪ್ಪಿಸ್ಕೊಂಡು, ಅಂದರೆ ಮೈಸೂರಿನ ಜಿಮ್ನಲ್ಲಿ ಅರೆಸ್ಟ್ ಆಗುವವರೆಗೂ ಕೂಡ ಏನೆಲ್ಲ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳಾಗಿರ್ಬೋದು ಮತ್ತು CCTV ಫುಟೇಜ್ಗಳಾಗಿರ್ಬೋದು, ಆರೋಪಿಗಳ ಜೊತೆ ನಡೆದಿರುವಂಥ ಒಂದಷ್ಟು ಸಂದೇಶಗಳಾಗಿರ್ಬೋದು, ಜೊತೆಗೆ ಶೆಡ್ನಲ್ಲಿ ಏನೆಲ್ಲ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷ್ಯಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಆತನ ವಿರುದ್ಧ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳೇನು ಪತ್ತೆಯಾಗಿದೆ, ಅಂದರೆ FSL ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳು ಪತ್ತೆಯಾಗಿದೆ ಅವುಗಳನ್ನು ಪ್ರಮುಖ ಸಾಕ್ಷ್ಯಗಳಂತ ಉಲ್ಲೇಖ ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಆತನ ಅಂದರೆ ದರ್ಶನ್ ಬಟ್ಟೆ ಮೇಲೆ ಮತ್ತು ವಸ್ತುಗಳ ಮೇಲೆ, ಆತ ಧರಿಸಿದಂಥ ವಸ್ತುಗಳ ಮೇಲೆ ಕಲೆ ಏನು ಪತ್ತೆಯಾಗಿದೆ ಆ ಒಂದು ವಿಚಾರವನ್ನು ಇಲ್ಲಿ ಪ್ರಮುಖವಾಗಿ ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದರೆ. ಅದರಲ್ಲೂ ಕೂಡ ಪ್ರಮುಖ 3 ವಸ್ತುಗಳು, ದರ್ಶನ್ ಧರಿಸಿದಂತಹ 3 ವಸ್ತುಗಳನ್ನು ಇಲ್ಲಿ ಪ್ರಮುಖ ಸಾಕ್ಷ್ಯಗಳಂತೇಳಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ದರ್ಶನ್ ಆ ಒಂದು ದಿನ ಅಂದರೆ ಕೊಲೆ ನಡೆದ ದಿನದಂದು ಧರಿಸಿದಂಥ ಟಿ ಶರ್ಟ್ ಆಗಿರ್ಬೋದು, ಅವತ್ತು ಆತ ಧರಿಸಿದಂಥ ಬೆಲ್ಟ್ ಮತ್ತು ಶೂ, ಈ 3 ವಸ್ತುಗಳಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕೊಲೆಗಳು ಲ್ಯುಮಿನಲ್ ಟೆಸ್ಟ್ನಲ್ಲಿ ಪತ್ತೆಯಾಗಿರುವುದು ಇಲ್ಲಿ ಪ್ರಮುಖ ಎವಿಡೆನ್ಸ್ಗಳಾಗಿದೆ. ಅಂದರೆ ಆ ಒಂದು ಸ್ಥಳದಲ್ಲಿ ದರ್ಶನ್ ಇದ್ದ, ರೇಣುಕಾಸ್ವಾಮಿ ಮೇಲೆ ಆತ ಹಲ್ಲೆ ಮಾಡಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೊಂದು ಪ್ರೈಮ್ ಎವಿಡೆನ್ಸ್ ಆಗಿತ್ತು. ಈ ಒಂದು ಅಂಶಗಳನ್ನು ಪ್ರಮುಖವಾಗಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ದರ್ಶನ್ ನೇರವಾಗಿ ಆರೋಪಿ ರಾಘವೇಂದ್ರಗೆ ಕರೆ ಮಾಡಿ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬರೋದಕ್ಕೆ ಸೂಚನೆ ಕೊಟ್ಟಿರೋದಂತಹ ಒಂದಷ್ಟು ಸಾಕ್ಷ್ಯಗಳು ಇಲ್ಲಿ ಪತ್ತೆಯಾಗಿರೋದ್ರಿಂದ ಆ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಆತನನ್ನು ಕಿಡ್ನಾಪ್ ಮಾಡಿ ಕರೆ ತಂದಿರೋದ್ರಿಂದ ಹಿಡಿದು ಶೆಡ್ಗೆ
ಕರೆದುಕೊಂಡು ಹೋಗಿ ಅಲ್ಲಿ ಹಲ್ಲೆ ಮಾಡಿ ನಂತರ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಇವರು ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ಗೆ ಒಂದಷ್ಟು ಫೋಟೋಗಳನ್ನು ಆ ಒಂದು ಶೆಡ್ನಿಂದ ಕಳಿಸಲಾಗಿರುತ್ತೆ. ಅದ್ರ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿದೆ. ಎಲ್ಲ ಅಂಶಗಳನ್ನು ಕೂಡ ದರ್ಶನ್ ವಿರುದ್ಧ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಉಳಿದ 17 ಆರೋಪಿಗಳೇನಿದ್ದಾರೆ ಅವರೆಲ್ಲ ವಿರುದ್ಧ ಬಂದಂಥ ಒಂದಷ್ಟು ಹೇಳಿಕೆಗಳು, ಸಾಕ್ಷ್ಯಗಳನ್ನು ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿ ಇವತ್ತು ಆ ಒಂದು ಚಾರ್ಜ್ ಶೀಟ್ ಫೈಲನ್ನು ಸುಮಾರು 20 ಬಂಡಲನ್ನು ಮಾಡಿಕೊಂಡು ಕೋರ್ಟ್ಗೆ ಸಲ್ಲಿಸುವಂಥ ಕೆಲಸಕ್ಕೆ ಪೊಲೀಸ್ ಅಧಿಕಾರಿಗಳು ಅಂದರೆ ತನಿಖಾ ತಂಡ ಮುಂದಾಗ್ತಿದೆ. ನಾಗೇಂದ್ರ ಬಾಬು. ಓಕೆ, ಮದೇಶ್ ಸಂಪರ್ಕದಲ್ಲೇ ರೀ, ಹಾಗೆ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಚಾರ್ಜ್ ಶೀಟ್ನಲ್ಲಿ ಒಂದಷ್ಟು ಡೆಡ್ಲಿ ಅಂಶಗಳನ್ನು ಉಲ್ಲೇಖ ಮಾಡಿರುವಂಥ ತನಿಖಾಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ನೋಡಿ, ಮೃತದೇಹದ ಮುಂದೆ ಫೋಟೋಗೆ ದಚ್ಚು ಪೋಸ್ ಕೊಟ್ಟಿದ್ರಂತೆ. ರಿಟ್ರೀವ್ ಮಾಡಿದ ಫೋಟೋದಲ್ಲಿ ಭಯಾನಕ ಕೃತ್ಯ ಬೆಸಗಿರೋದು ಗೊತ್ತಾಗಿದೆ. ದಚ್ಚು ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಡೆಡ್ಲಿ ಅಂಶವನ್ನು ಉಲ್ಲೇಖ ಮಾಡಿರುವಂಥ ತನಿಖಾಧಿಕಾರಿಗಳು. ಡಿಸಿಪಿ ಗಿರೀಶ್ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ ಫೈಲ್ ಮಾಡಿ ಅಂತೇಳಿ. ಸೊ ಹಾಗಾಗಿ ತನಿಖಾಧಿಕಾರಿಗಳು ಈಗ ಚಾರ್ಜ್ ಶೀಟನ್ನು ತೆಗೆದುಕೊಂಡು ಹೊರಟಿದ್ದಾರೆ. ಗಮನಿಸಿದ್ವಿ ಅದನ್ನು ಯಾವ ರೀತಿಯಾಗಿ ಅದನ್ನು ಎತ್ಕೊಂಡು ಹೋಗ್ತಾ ಇದ್ರು ಅಂತೇಳಿ. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕಿದೆ. ಮೊಬೈಲ್ ರಿಟ್ರೀವ್ ಮಾಡಿದ ಸಂದರ್ಭದಲ್ಲಿ ಒಂದು ಮಹತ್ವದ ಸಾಕ್ಷಿ ಲಭಿಸಿದೆ. 4 ಫೋಟೋಗಳನ್ನು ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. 4 ಫೋಟೋಗಳನ್ನು ರಿಟ್ರೀವ್ ಮಾಡಿದ್ದಾರೆ. ಆ 4 ಫೋಟೋಗಳು ಕೂಡ ಚಾರ್ಜ್ ಶೀಟ್ನಲ್ಲಿದೆ. ಚಾರ್ಜ್ ಶೀಟ್ನಲ್ಲಿದೆ ಅನ್ನುವ ಮಾಹಿತಿ ಇದೆ. ಅದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಹಾಕ್ತಾರೆ. ಅದು ತನಿಖೆಯ ಒಂದು ಭಾಗ. ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಸಿಗುತ್ತೆ ಎವಿಡೆನ್ಸ್ಗಳಾಗಿ ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಅದನ್ನು ಹೇಗೆ ರಿಟ್ರೀವ್ ಮಾಡಿದ್ರು, ಆ ಫೋಟೋ ಏನು ಹೇಳುತ್ತೆ, ಫೋಟೋದಲ್ಲಿ ಯಾರೆಲ್ಲ ಇದ್ದಾರೆ, ಈ ರೀತಿಯಾಗಿ. ಇದೊಂದೇ ಅಲ್ಲ, ನಾವು ಈ ಹಿಂದೆ ಕೂಡ ಹಲವು ಚಾರ್ಜ್ ಶೀಟ್ಗಳನ್ನು ಗಮನಿಸಿರುವಂಥ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಸ್ಥಳದ ಒಂದು ಫೋಟೋ ಏನಿದೆ, ಕ್ರೈಮ್ ಸೀನ್ ನಡೆದಂಥ ಜಾಗದ ಫೋಟೋ ಆಗಿರ್ಬೋದು, ಹೇಳಿಕೆಗಳಾಗಿರ್ಬೋದು, ಎಲ್ಲ ಫೋಟೋಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೋಡಿ, ಕಾರ್ನಲ್ಲಿ ಕುಳಿತುಕೊಂಡು ಫೋಟೋವನ್ನು ಕ್ಲಿಕ್ಕಿಸಿರೋದು. ಡಿಲೀಟ್ ಮಾಡಿದಂಥ ಫೋಟೋಗಳು ಈಗ ರಿಟ್ರೀವ್ ಆಗಿದೆ. 4 ಪ್ರಮುಖ ಫೋಟೋಗಳು ಈ ಪ್ರಕರಣದ ಅತ್ಯಂತ ಪ್ರಮುಖವಾದಂತಹ, ಬಹಳ ಮುಖ್ಯವಾದಂಥ ಸಾಕ್ಷಿಯಾಗಿರುವಂಥ ಫೋಟೋ. ಆ ಫೋಟೋಗಳನ್ನು ರಿಟ್ರೀವ್ ಮಾಡಿರುವಂಥ ತನಿಖಾಧಿಕಾರಿಗಳು ಡೆಲಿಟ್ ಮಾಡಿದ ತಕ್ಷಣ ಡೆಲಿಟ್ ಮಾಡಿದ್ವಿ, ಯಾರಿಗೂ ಸಿಗೋದಿಲ್ಲ, ತಪ್ಪು. ನೀವು ಅಂದ್ಕೊಂಡಿದ್ರೆ ತಪ್ಪು. ಇದು ಟೆಕ್ನಾಲಜಿ ಯುಗ. ನೀವು ಎಷ್ಟೇ ಡಿಲೀಟ್ ಮಾಡಿದರೂ ಕೂಡ ಅದನ್ನು ರಿಟ್ರೀವ್ ಮಾಡುವಂಥ ಕೆಪಾಸಿಟಿ ಇದೆ. ಅದಕ್ಕೆ ಹೇಳೋದು, ತಪ್ಪು ಮಾಡಿದವರು ಚಾಪೆ ಕೆಳಗೆ ತೂರಿದ್ರೆ ತನಿಖಾಧಿಕಾರಿಗಳು ರಂಗೋಲಿ ಕೆಳಗಡೆ ತೂರ್ತಾರೆ ಅಂತೇಳಿ. ಇಲ್ಲ, ಅದೇ ಆಗಿರೋದು. ಚಾಪೆ ಕೆಳಗೆ ತೂರಿ ಮಲ್ಕೊಂಡ್ರು, ಯಾರಿಗೇನು ಗೊತ್ತಾಗೋದಿಲ್ಲ ಅಂತೇಳಿ. ಆದರೆ ರಂಗೋಲಿ ಕೆಳಗೆ ತೂರಿ ಅವರಲ್ಲಿ ಏನೆಲ್ಲ ತಪ್ಪುಗಳನ್ನು ಮಾಡಿದ್ರು ಎಲ್ಲವನ್ನ ಕೂಡ ಕೆದಕಿ ಹೊರಗಿಡ್ತಿದ್ದಾರೆ ಈಗ ಪೊಲೀಸರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, 4 ಫೋಟೋಗಳು ರಿಟ್ರೀವ್ ಮಾಡಿರುವಂಥ ತನಿಖಾಧಿಕಾರಿಗಳು. ಈಗ ಈ ಫೋಟೋಗಳು ಈ ಪ್ರಕರಣದಲ್ಲಿ ಯಾವ ರೀತಿಯಾದಂಥ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಎವಿಡೆನ್ಸ್ ವಿಚಾರವಾಗಿ? ನಾಗರಾಜ್.
ನಾಗೇಂದ್ರ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಪೊಲೀಸರು ರಿಟ್ರೀವ್ ಮಾಡಿರ್ತಕ್ಕಂಥ 4 ಫೋಟೋಗಳು ಬಹಳ ದೊಡ್ಡ ಸಾಕ್ಷ್ಯ ಪರಿಗಣನೆ ಆಗುವಂಥದ್ದು. ಯಾಕಂತಂದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು ಆರೋಪಿಗಳು ಸ್ಥಳದಲ್ಲಿದ್ದರು, ಮತ್ತು ಆರೋಪಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದರು, ಮತ್ತು ಬಾಡಿಯನ್ನು ಡಿಸ್ಪೋಸ್ ಮಾಡಲಿಕ್ಕೆ ಹೋದರು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿತ್ತು. ಅದೇ ರೀತಿಯಾಗಿ ಆರೋಪಿಗಳ ಮೊಬೈಲ್ನಿಂದನೇ 4 ಫೋಟೋ ಎಕ್ಸ್ಟ್ರಾಕ್ಟ್ ಆಗಿದೆ. ಅದರಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿ ಆತ ಕೈ ಮುಗಿದುಕೊಂಡು ಕೂರ್ತಾ ಇರ್ತಕ್ಕಂಥ ಫೋಟೋ ಇರ್ಬೋದು, ಅಥವಾ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಕ್ಕಂಥ ಫೋಟೋ ಇರ್ಬೋದು, ಅಥವಾ ಅದೇ ಶೆಡ್ನಲ್ಲಿ ಹಲ್ಲೆ ನಡೆದ ಬಳಿಕ ದರ್ಶನ್ ಒಬ್ಬ ಆರೋಪಿಯ ಜೊತೆ ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಂಡಿರ್ತಾನೆ, ಆ ಫೋಟೋ ಕೂಡ ರಿಟ್ರೀವ್ ಆಗಿರ್ತಕ್ಕಂಥದ್ದು. ಇವು ಆರೋಪಿಗಳು ಈ ಒಂದು 3 ಆಯಾಮದಲ್ಲಿ ಏನು ಕೇಸ್ ಇದೆ, 1 ಕಿಡ್ನ್ಯಾಪು, 2 ಕೊಲೆ, ಜೊತೆಗೆ 3ನೇದು ಸಾಕ್ಷ್ಯನಾಶ, ಈ 3 ಆಯಾಮಗಳಿಗೆ ಸಂಬಂಧಿಸಿದಂತೆ ಈ ಫೋಟೋಗಳು ಈ ಬಹಳ ಪ್ರಬಲ ಸಾಕ್ಷಿಯಾಗಿ ಪರಿಗಣನೆ ಆಗುವಂಥದ್ದು. ಆರೋಪಿಗಳು ಸ್ಥಳದಲ್ಲಿ ಇದ್ದಿದ್ದಕ್ಕೆ, ಮತ್ತು ಆರೋಪಿಗಳು ಕಿಡ್ನಾಪ್ ಮಾಡಿರೋದಕ್ಕೆ, ಮತ್ತು ಸಾಕ್ಷ್ಯವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದಕ್ಕೆ, ಅಲ್ಲದೆ ಇಷ್ಟು ಆರೋಪಿಗಳು ಸ್ಥಳದಲ್ಲೇ ಇದ್ದರು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಈ ಒಂದು ಫೋಟೋಗಳು ರುಜುವಾತು ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಸಾಕ್ಷ್ಯವಾಗಿ ಒಂದು ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ವಿರುದ್ಧ ಇದು ಪರಿಗಣನೆ ಆಗುವಂಥದ್ದು. ನಾಗೇಂದ್ರ, ಓಕೆ, ಈಗ ಪ್ರಮುಖವಾಗಿ ನಾಗರಾಜ್ ನೋಡಿ, ಈಗ 4 ಫೋಟೋಗಳು, ಆ ಫೋಟೋಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಇದು ಕಾನೂನಾತ್ಮಕವಾದಂಥ ಹೋರಾಟಕ್ಕೆ, ಅದು ತನಿಖಾಧಿಕಾರಿಗಳಿಗೆ ಎಷ್ಟು ಸಹಕಾರಿ ಆಗುತ್ತೆ ನಾಗರಾಜ್? ಸಂಪರ್ಕ ಕಡಿತ ಆಗಿದೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಕೊಲೆ ಕೇಸ್ನಲ್ಲಿ ಮಹತ್ವದ ಸಾಕ್ಷಿಗಳು ಸಿಗ್ತಾ ಇದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಮಹತ್ವದ ಮಾಹಿತಿಗಳು ಒಂದೊಂದಾಗಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ನ ಪ್ರತಿ ಇರುವಂಥ ಆ ಒಂದು ಬಾಕ್ಸ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅದನ್ನು ತನಿಖಾಧಿಕಾರಿಗಳು ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿರುವಂಥ ACP ಕಚೇರಿಗೆ ತಂದು ಅಲ್ಲಿಂದ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿದ್ದಾರೆ. ACP ಚಂದನ್ ಅವರ ಕಚೇರಿ ಇರುವಂಥದ್ದು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ. ಸೊ ಹಾಗಾಗಿ ಅಲ್ಲಿಂದ ಈ ಒಂದು ಚಾರ್ಜ್ ಶೀಟನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತೇ ಸಬ್ಮಿಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಕೋರ್ಟ್ಗೆ.